ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಹೌ ಟು ಬಿಕಮ್ ಡೇಂಜರಸ್ಲಿ ಸ್ಮಾರ್ಟ್. ಅತ್ಯಂತ ಬುದ್ಧಿವಂತನಾಗುವುದು ಹೇಗೆ, ಸ್ಮಾರ್ಟ್ ಚಾಣಾಕ್ಷನಾಗುವುದು ಹೇಗೆ, ಬಹಳ ಮುಖ್ಯವಾದ ವಿಷಯ. ನಮ್ಮ ಒಳ್ಳೆಯತನವನ್ನೇ ದುರುಪಯೋಗ ಪಡಿಸಿಕೊಳ್ಳುವಂತ ಬಹಳಷ್ಟು ಕುತ್ಸಿತ ಜಗತ್ತು ಜನ ಇರುವಂತ ಸಂದರ್ಭದಲ್ಲಿ ನಾವು ಬುದ್ಧಿವಂತರಾಗಬೇಕಾದಂತ, ಚಾಣಾಕ್ಷರಾಗಬೇಕಾದಂತ, ಮೈ ಮರೆಯಲಾರದಂಥ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಆದ್ದರಿಂದ ಈ ಡೇಂಜರಸ್ ಸ್ಮಾರ್ಟ್ ಆಗಲಿಕ್ಕೆ ಬೇಕಾದಂಥ ಒಂದಷ್ಟು 6-7 ಸೂತ್ರಗಳನ್ನು ಇವತ್ತು ತಮಗೆ ತಿಳಿಸ್ತಾ ಇದೆ. ಭಾಳ ಅದ್ಭುತವಾದಂಥ ಇಟಾಲಿಯನ್ ರಾಜತಾಂತ್ರಿಕ, ಒಬ್ಬ ಒಳ್ಳೆಯ ಆಥರ್ ಕೂಡ, ಒಬ್ಬ ತತ್ವಶಾಸ್ತ್ರಜ್ಞ, ನಿಕೋಲೋ ಮೆಕಲೋವೆಲಿ ಅಂಥೇಳಿ ಆತ ಈ ಸೂತ್ರಗಳನ್ನು ಹೇಳಿದ್ದಾನೆ. ಈತ ದ ಪ್ರಿನ್ಸ್ ಅಂತ ಒಂದು ಕಾದಂಬರಿಯನ್ನು ಬರೆದಿದ್ದಾನೆ. ಅದರಲ್ಲಿ ಎಲ್ಲ ಪ್ರಸ್ತಾಪ ಮಾಡ್ತಾನೆ. ಹೇಗೆ ರಾಜತಾಂತ್ರಿಕತೆ ಇರುತ್ತೆ, ಹೇಗೆ ರಾಜರಿರಬೇಕು, ಹೇಗೆ ಸಮಾಜ ಇರುತ್ತೆ, ರಾಜ್ಯಗಳಂದ್ರೇನು. ನಾನು ಅದರಲ್ಲಿ ಆಯ್ದ ಕೆಲವೊಂದು ವಿಷಯಗಳನ್ನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಅದು ಬಹುಶಃ ನನಗೂ ನಿಮಗೂ ಎಲ್ಲರಿಗೂ ಕೂಡ ಅನ್ವಯ ಆಗುವಂಥ ಕತೆ. ಒಬ್ಬ ಯುವಕ, ತುಂಬಾ ಒಳ್ಳೆಯ ಸದ್ಗುಣವಂತ ಯುವಕ, ಎಂಥ ಧಾರಾಳಿ, ಎಂಥ ಸ್ವಭಾವ ಅಂದರೆ ಯಾರು ಏನು ಕೇಳಿದ್ರು ಇಲ್ಲ ಅನ್ಲಾರ್ದಂಥ ಯುವಕ. ಈತ ಮೊಬೈಲನ್ನು ರಾತ್ರಿ ಮಲಗುವಾಗ ಕೂಡ ಆಫ್ ಮಾಡಲಾರದೆ, ಸೈಲೆನ್ಸ್ ಮೋಡ್ನಲ್ಲಿ ಇಡಲಾರದೆ, ರಾತ್ರಿ 2 ಗಂಟೆಗೆ ಯಾರಾದರೂ ಫೋನ್ ಮಾಡಿ ಸ್ವಲ್ಪ ಬರ್ತೀಯ ಆಸ್ಪತ್ರೆ ಹೋಗ್ಬೇಕು, ತಕ್ಷಣ ಬೈಕ್ ತೊಗೊಂಡು ಹೋಗುವಂಥ ಯುವಕ. ಯಾರಾದರೂ ಕಷ್ಟ ಇದೆ ಅಂತ ಹೇಳಿದ್ರೆ ತನ್ನಲ್ಲಿರುವಂಥ ಒಡವೆ ಎಲ್ಲ ಸಾಮಾನುಗಳನ್ನು ಒತ್ತೆ ಇಟ್ಟು ಅವರಿಗೆ ದುಡ್ಡು ಕೊಡುವಂಥ ಯುವಕ. ಯಾರಾದರೂ ಸಹಾಯ ಮಾಡಿ ಇಂತಲ್ಲಿ ಹೋಗಬೇಕು ಅಂದ್ರೆ ಬೈಕಲ್ಲಿ ಕೂರಿಸ್ಕೊಂಡೋಗಿ ಬಿಟ್ಟು ಬರುವಂಥ, ಇಲ್ಲ ಅನ್ನೋದು ಗೊತ್ತೇ ಇಲ್ಲ. ಇಂಥ ಯುವಕ ಒಂದು ಸಲ ಒಂದು ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ತಾನೆ. ಆತನಿಗೆ ಭಾಳ ದೊಡ್ಡದಾದ ನಂಬಿಕೆ ಏನು ಅಂತಂದರೆ, ನಾನು ಇಷ್ಟೊಂದು ಒಳ್ಳೆಯವನಿದ್ದೀನಿ, ನನ್ನ ಪರವಾಗಿ ಇಷ್ಟು ಜನ ಎಲ್ಲ ಬೆಳಗ್ಗಿಂದ ರಾತ್ರಿವರೆಗೂ ಫೋನ್ ಮಾಡ್ತಾರೆ, ನನ್ನ ಸಂಪರ್ಕ ಮಾಡ್ತಾರೆ, ತಮ್ಮ ಕೆಲಸ ಹೇಳ್ತಾರೆ, ನನ್ನ ಥ್ಯಾಂಕ್ ಯು ಅಂತಾರೆ, ನನಗೆ ಅಯ್ಯೋ ನೀನು ಎಂಥ ಒಳ್ಳೆ ಹುಡುಗ ಅಂತಾರೆ. ಹಿಂಗಿರುವಾಗ ನನ್ನ ಹಿಂದೆ ದೊಡ್ಡ ಸೈನ್ಯ ಇದೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ಆ ಯುವಕ ಇರ್ತಾನೆ. ಆತನಿಗೊಂದು ಬಿಕ್ಕಟ್ಟು ಬರ್ತದೆ. ಬಿಕ್ಕಟ್ಟು ಬಂದ ಸಂದರ್ಭದಲ್ಲಿ ತನ್ನ ಅತ್ಯಂತ ಭಾಯಿ ಅಂತ ಯಾವಾಗಲೂ ಕರೀತ ಅಣ ಅಂತ ಇದ್ದಂಥ ವ್ಯಕ್ತಿಗೆ ಫೋನ್ ಹಚ್ಚಿ ಹಿಂಗೆ ಆಗಬೇಕು, ಅರೆ ನಾನು ಭಾಳ ಬ್ಯುಸಿ ಇದ್ದೀನಲ್ಲ ಇವತ್ತು ಆಗಲ್ಲ, ಒಂದು 2-3 ದಿವಸ ಬಿಟ್ಟು ಬೇಕಾದ್ರೆ ಹೇಳು ಮಾಡೋಣ. ಇನ್ನೊಬ್ಬನಿಗೆ ಫೋನ್ ಮಾಡಿ, ಆತ ಫೋನನ್ನೇ ಎತ್ತೋದು. 3ನೇದವನು ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಇಲ್ಲ ಬ್ಯುಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ನಾನು. ಈಗ ಒಂದು 8, 10, 12, 15, 18 ಜನರಿಗೆ ಫೋನ್ ಮಾಡ್ತಾನೆ. ಒಬ್ಬರು ಕೂಡ ಈತನಿಗೆ ಸ್ಪಂದಿಸುವುದಿಲ್ಲ. ಈತ ಯಾರು ಸಮಾಜ, ಯಾವ ಜನ ನನ್ನ ಜೊತೆ ಇದ್ದಾರೆ, ನನ್ನ ಸೈನ್ಯ ಇದು, ನನಗಾಗಿ ಇವರೆಲ್ಲ ಮಿಡಿತಾರೆ ಅಂತ ಅಂದ್ಕೊಂಡಿರ್ತಾರೋ ಅವ್ರು ಯಾರು ಕೂಡ ಈತನ ಸಹಾಯಕ್ಕೆ ಬರೋದಿಲ್ಲ. ಆವಾಗ ಆತನಿಗೆ ಗೊತ್ತಾಗತ್ತೆ, ನಾನೊಬ್ಬ ಕಾರ್ಪೆಟ್ಟು, ನನ್ನನ್ನು ಒರೆಸಿಕೊಂಡು ಮುಂದೆ ಹೋಗ್ತಾರೆ, ಆದರೆ ಕಾರ್ಪೆಟ್ಟನ್ನು ತಿರುಗಿ ಯಾರೂ ನೋಡೋದಿಲ್ಲ. ಆ ಯುವಕ ನಾನೂ ಆಗಿದ್ದೀನಿ, ಆ ಯುವಕ ಯುವತಿ ನೀವು ಆಗಿದ್ದೀರಾ, ಬರುವಂಥ ಯುವಕ ನಿಮ್ಮಲ್ಲಿರುವಂಥ ಗೃಹಿಣಿ ಆಕೆ ಕೂಡ ಆಗಿರ್ತಾರೆ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ತಾಯಿ, ನಿಮ್ಮ ಅಣ್ಣ, ನಿಮ್ಮ ತಮ್ಮ ಎಲ್ಲರೂ ಕೂಡ ಇದೇ ರೀತಿಯ ಅನುಭವವನ್ನು ಜೀವನದಲ್ಲಿ ಒಂದಿಲ್ಲ ಒಂದು ಘಟ್ಟದಲ್ಲಿ ಅನುಭವಿಸಿರ್ತಾರೆ. ಆದರೆ ಸಮಸ್ಯೆ ಏನಂದರೆ, ಇದು ತಪ್ಪು, ಈ ರೀತಿಯಾಗಿ ನಾವು ನಮ್ಮನ್ನು ಧಾರಾಳವಾಗಿ ಜಗತ್ತಿಗೆ ಸಮರ್ಪಿಸಿಕೊಳ್ಳಬಾರದು ಅಂತ ಗೊತ್ತಾಗುವ ಹೊತ್ತಿಗೆ ತುಂಬ ತಡ ಆಗಿ ಹೋಗಿರುತ್ತೆ. ಆದರೆ ಯಾವುದೂ ಕೂಡ ತಡ ಅಲ್ಲ ಜೀವನದಲ್ಲಿ. ಸಾಯುವ ಕೊನೆಯ ಕ್ಷಣದವರೆಗೂ ಮನುಷ್ಯ ಮತ್ತೆ ಚೆನ್ನಾಗಿ ಬದುಕಬಹುದು ಅನ್ನುವಂಥ ಆಸೆ ಇದೆಯಲ್ಲ, ಅದೇ ಜೀವನದ ಬ್ಯೂಟಿ. ಹಾಗಾದರೆ ಈ ಡೆಡ್ಲಿ ಡೇಂಜರಸ್ ಸ್ಮಾರ್ಟ್ ಐಡಿಯಾಸ್ ಅಂದರೆ ಏನಿದು? ಡೆಡ್ಲಿ ಡೇಂಜರಸ್ ಅಂತ ಯಾಕಂದರೆ ಈ ಸೂತ್ರಗಳನ್ನು ಸ್ವಲ್ಪ ತಪ್ಪು ಬಳಕೆ ಮಾಡಿದರೆ ಇದರಿಂದ ಭಾಳ ದೊಡ್ಡದಾದಂಥ ಅನಾಹುತ ಆಗತ್ತೆ. ಸಂಬಂಧಗಳೇ ಬಿದ್ದು ಹೋಗ್ಬಿಡ್ತವೆ, ನಿಮ್ಮ ವ್ಯಕ್ತಿತ್ವವೇ ಹಾಳಾಗಿ ಹೋಗ್ಬಿಡುತ್ತೆ, ನಾಶ ಆಗಿ ಹೋಗುತ್ತೆ. ಆದ್ದರಿಂದ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ವಿವೇಚನೆಯಿಂದ, ವಿವೇಕದಿಂದ ಬಳಸಬೇಕಾಗುತ್ತೆ. ಎಲ್ಲರನ್ನೂ ಅನುಮಾನದಿಂದ ನೋಡೋದು, ಎಲ್ಲರ ಬಗ್ಗೆ ಇನ್ನಿಲ್ಲದ ಹಾಗೆ ಇಟ್ಟಿಕ್ಕೆ, ಅವೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾದ್ರೆ ಮೊದಲು ಸೂತ್ರಗಳೇನು ಅಂತ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲೇದಾಗಿ ನೀವು ಒಳ್ಳೆಯವರಾಗಬೇಕು, ಆದರೆ ಮೂರ್ಖರಾಗಬಾರದು. ನಮಗೊಂದಷ್ಟು ಜನ ಬಂದು ಮಾತಾಡಿಸ್ತಾರೆ, ಏನು ಒಳ್ಳೆಯವನು ನೀನು, ನಿನಗಿಂತ ಒಳ್ಳೆಯವನು ಯಾರಿಲ್ಲ, ನೀನಿಲ್ಲದೆ ಪ್ರಪಂಚನೇ ನಡೆಯೋದಿಲ್ಲ, ನಿನ್ನಂಥ ಕ್ಯಾರೆಕ್ಟ್ರೇ ನೋಡಿಲ್ಲ ಅಂತ ಹೇಳಿದ ತಕ್ಷಣ ನಾವು ಬಲೂನಿನ ರೀತಿ ಹೋಗಿದ್ದೀವಿ. ಬಾ ಟೀ ಕುಡ್ಕೊಂಬರೋಣ ಅಂತ ಟೀ ಕುಡ್ಲಿಕ್ಕೆ ಹೋಗ್ತೀವಿ. ತಿಂಡಿ ತಿಂದಿದ್ದೀಯಾ ಅಂತೇಳಿ, ಆತ ತಿಂಡಿ ತಗೋ. ಹಾಗಾದರೆ ನನ್ನ ಮನೆಯಲ್ಲಿ ಮಕ್ಕಳು ಏನು ತಿಂದೇ ಇಲ್ಲ ಅಂತ ಅಂತಾನೆ, ಅಥವಾ ಆಕೆ ಅಂತಾಳೆ, ನನ್ನ ಮಕ್ಕಳು ಹಾಗೆ ಹಸ್ಕೊಂಡಿರ್ತಾರೆ, ಹಾಗಾದ್ರೆ ಪಾರ್ಸಲ್ ತಗೋಂತೆ ಆಕೆ ಅಥವಾ ಆತ ಮನೆಗೆ ಮಕ್ಕಳಿಗೆ ಪಾರ್ಸಲ್ ಕಟ್ಸ್ಕೊತಾರೆ. ಅಯ್ಯೋ ನನಗೆ ಮನೆಗೆ ಹೋಗ್ಲಿಕ್ಕಾಗಲ್ಲ, ಒಂಚೂರು ಬಿಡೋಕ್ಕಾಗತ್ತೆ, ನಿಮ್ಗೆ ಯಾವುದೋ ಅರ್ಜೆಂಟ್ ಕೆಲಸ, ಆದರೆ ಅಷ್ಟೊಂದು ನಿಮ್ಮನ್ನು ಸ್ತುತಿ ಮಾಡಿದರೆ, ಹೊಗಳಿದಾರಲ್ಲ, ಬನ್ನಿ ಬಿಟ್ಟು ಹೋಗ್ತೀನಿ ಅಂತ. ನಿಮ್ಗೆ ತಡ ಆಗತ್ತೆ, ಆದರೂ ಕೂಡ ನೀವು ಅವ್ರನ್ನ ಬಿಟ್ಟು ಅವ್ರಿಗೆಲ್ಲ ಕೊಡಿಸಿ ಉಂಡು ಕೊಂಡು ಹೋಗಲಿಕ್ಕೆಲ್ಲ ಅವಕಾಶ ಮಾಡಿಕೊಡ್ತೀರಿ. ಅವರು ಥ್ಯಾಂಕ್ ಯು, ಬಾಯ್ ಸಿ ಯು ಅಂತ ಹೇಳು.
ನಿಮ್ಮ ಹತ್ತಿರ ಮಾತಾಡಬೇಕಾದ ವಿಷಯಗಳೇನಿದೆ ಅದೆಲ್ಲವನ್ನು ಅವ್ರು ತೊಗೊಂಡು ಹೋಗಿ ಆಗಿದೆ. ಹೋಗುವಾಗ ತಮಗೇನು ಬೇಕಿತ್ತು ಆ ಕೊಡಕೊಳ್ಳುವಿಕೆ ವ್ಯವಹಾರವನ್ನೆಲ್ಲ ನೀವು ಮಾಡಿರ್ತಾರೆ, ನಿಮಗದು ಗೊತ್ತೇ ಆಗಿರೋದು. ಯಾಕೆ ಬಂದಿದ್ರು ಅಂತ ನೀವು ಆಲೋಚನೆ ಮಾಡುವಂಥ ಸ್ಥಿತಿಯನ್ನು ದಾಟಿ ನೀವು ಉಬ್ಬಿ ಹೋಗಿರ್ತೀರಿ. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಮಾನಸಿಕವಾಗಿ ಅವ್ರಿಗೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿರ್ತೀರಿ ಮತ್ತು ನಿಮ್ಮದೆಲ್ಲವನ್ನು ಅವರೆದುರಿಗೆ ಸಾರಿಬಿಟ್ಟಿರ್ತೀರಿ. ಅವ್ರಿಗೆ ಅದೇ ಬೇಕಾಗಿರುತ್ತೆ, ಅದನ್ನ ಕೇಳ್ಕೊಂಡು. ಇದಕ್ಕೆ ಒಳ್ಳೆಯತನ ಆಗೋದಲ್ಲ, ಮೂರ್ಖರಾಗುವುದು. ಒಳ್ಳೆಯತನ ಮೂರ್ಖತನದ ಕೆಳಗೆ ಒಂದು ಸಣ್ಣದಾದಂಥ ತೆಳುವಾದ ಗೆರೆ ಇದೆ. ಆ ಗೆರೆ ಏನು ಅನ್ನುವುದನ್ನು ನಾವು ತಿಳ್ಕೊಳ್ಳೋದು ಹೇಗೆ? ಭಾಳ ಸಿಂಪಲ್ ಇದೆ. ಒಬ್ಬ ವ್ಯಕ್ತಿ ಬಂದು ನನ್ನನ್ನು ಹೊಗಳ್ತಾ ಇದ್ದ ತಕ್ಷಣ ನಾವು ಉಬ್ಬೋದಲ್ಲ, ಈತ ಯಾಕೆ ಹೊಗಳ್ತಾ ಇದ್ದಾನೆ ಅಂತ ಒಂದು ಕೊಂಕು ಮನಸ್ಸು ಕೆಲಸ ಮಾಡಬೇಕು. ಪ್ರತಿಪಕ್ಷಗಳಿದ್ದಾಗ ಒಳ್ಳೆ ಕೆಲಸ ಸರ್ಕಾರ ಮಾಡುವಾಗಲೂ ಅದನ್ನು ತಪ್ಪು ಕಂಡು ಹಿಡಿತದಲ್ಲ, ಆ ರೀತಿ ಅದು. ಯಾಕೆ ನನ್ನ ಹೊಗಳ್ತಾ ಇದ್ದಾಳೆ, ಈತ ಯಾಕೆ ನನಗೆ ಹೊಗಳ್ತಾ ಇದ್ದಾನೆ, ಹಾಗಾದರೆ ಇವನೇನು ನನಗೆ ಕೇಳಬಹುದು? ಸುಮ್ಮನೆ ಅಬ್ಸರ್ವೇಷನ್ನು. ಅಕಸ್ಮಾತ್ ಅವರು ಒಳ್ಳೆಯವರಾಗಿ ಏನೋ ಕೇಳಲಿಕ್ಕೆ ಬಂದವರಿದ್ದು ನೇರವಾಗಿ ಬಂದ ತಕ್ಷಣ ಇಂಥದ್ದಾಗತ್ತೆ ನಿನ್ನ ಹತ್ರ ಅಂತ ಕೇಳೋದು ಬೇರೆ. ನಿಮ್ಮನ್ನು ಉಬ್ಬಿಸಿ ನಿಮ್ಮಿಂದ ಎಲ್ಲ ರೀತಿಯಾದ ಸವಲತ್ತು ಪಡೆದು ಲಾಸ್ಟಿಗೆ ತಮ್ಮ ಕಾರ್ಯ ಸಾಧನೆ ಮಾಡ್ಕೊಂಡು ಹೋಗೋದು ಬೇರೆ. ಒಳ್ಳೆಯವರಾಗಬೇಕು, ಆದರೆ ಒಳ್ಳೆಯವರು ಮೂರ್ಖರಾಗುವ ರೀತಿ ಒಳ್ಳೆಯವರಾಗಬಾರ್ದು. ಇದು 1ನೇ ಸೂತ್ರ. 2ನೇದು, ಎಲ್ಲರನ್ನೂ ನಂಬಬೇಡಿ. ಇದಕ್ಕೆ ಅಂಧಾ ಭರೋಸ. ಅಂದರೆ ಜನ ಮಾತಾಡಿದ ತಕ್ಷಣ ಆತ ತುಂಬ ಚೆನ್ನಾಗಿ ಮಾತಾಡಿದ ಅನ್ಕೋ ಆತ ನಂಬಿಡು. ಆತ ಯಾವುದೋ ಒಂದು 10,000 ರೂಪಾಯಿ ಸಾಲ ಕೇಳಲಿಕ್ಕೆ ಬಂದಿರ್ತಾನೆ, ಆದ್ದರಿಂದ ಆತ ಆ ರೀತಿ ಮಾತಾಡ್ತಾ ಇರ್ತಾನೆ. ಅಥವಾ ಇನ್ನೇನೋ ತನ್ನದನ್ನು ಮುಚ್ಚಿಟ್ಕೊಳ್ಳಿಕ್ಕೆ ನಿಮ್ಮಿಂದ ಕಾರ್ಯ ಸಾಧನೆಗಾಗಿ ಆತ ಮಾತಾಡಿರ್ತಾನೆ. ಅವೆಲ್ಲವನ್ನು ನಾವು ಮರೆತು ಬಿಡ್ತೀವಿ. ಆತನನ್ನು ಬ್ಲೈಂಡ್ ಬಿಲೀಫ್, ಯಾರನ್ನು ಅಂಧವಾಗಿ ನಂಬಬೇಡಿ. ಅಂಧ ನಂಬಿಕೆ ಇರಬಾರ್ದು, ಅಂಧವಿಶ್ವಾಸ ಮಾಡಬೇಡಿ. ಯಾಕೆ ಅಂದರೆ ಬಂದಿರುವ ವ್ಯಕ್ತಿಯ ಮೌಲ್ಯ ನಮ್ಗೆ ಗೊತ್ತಿಲ್ಲ. ಆತ ನಮ್ಮಿಂದ ಸಹಾಯ ಪಡಲಿಕ್ಕೆ ಪಾತ್ರನೋ ಅಪಾತ್ರನೋ ನಮ್ಗೆ ಗೊತ್ತಿಲ್ಲ. ಕೇವಲ ಆತ ನಮ್ಮ ಜೊತೆ ಚೆನ್ನಾಗಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ನಂಬೋದಿದೆಯಲ್ಲ, ಅದು ಯಾವತ್ತಿದ್ರೂ ಡೇಂಜರ್. ಅಗೇನ್, ಪ್ರಮಾಣೀಕರಿಸುವುದು. ಇದಕ್ಕೆ ಒಳ್ಳೆಯ ಶಬ್ದ ಅಂದರೆ ಪ್ರಮಾಣೀಕರಿಸಿ ನೋಡಿ. ಆವಾಗ ಆತ ನಿಜಕ್ಕೂ ನಂಬಿಕೆಗೆ ಯೋಗ್ಯನಾಗಿದ್ದಾನೆ ಅಂದಾಗ ನಂಬಿ. ಆದರೆ ತಕ್ಷಣದಲ್ಲಿ ದಿಢೀರಂತ ನಂಬೋದಿದೆಯಲ್ಲ, ಯಾವತ್ತಿದ್ರೂ ಡೇಂಜರ್. ನೀವು ಏನೇನು ಮಾಡ್ತೀರಿ ಎಲ್ಲವನ್ನೂ ಹೇಳಿಕೊಂಡು ಬಿಡುವಂಥ ಕೆಟ್ಟ ಪ್ರವೃತ್ತಿ ನಮ್ಮಲ್ಲಿ. ನಾನೊಂದು ಅಂಗಡಿ ಇಡ್ತಾ ಇದ್ದೇನೆ, ಇಲ್ಲೇ ಜ್ಯುವೆಲ್ರಿ ಶಾಪ್ ಮಾಡ್ತಾ ಇದ್ದೀನಿ, ಇನ್ನು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ನಾ ಕಂಪ್ನಿಯಿಂದ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ. ಆತ ತಕ್ಷಣದಲ್ಲಿ ಹೋಗಿ ಇನ್ನೊಬ್ರಿಗೆ ಹೇಳ್ತಾನೆ, ಕೆಲಸ ಬಿಡ್ತಾ ಇದ್ದಾನೆ ನೋಡು ರವೀಂದ್ರ ಜೋಶಿ. ನಮ್ಮ ಬಾಸ್ ಹೋಗಿ ಹೇಳ್ತಾನೆ, ಹುಷಾರಾಗಿರಿ ಕೆಲಸ ಬಿಡ್ತೀನಿ ಅಂತ ಹೇಳ್ದವನು. ಅವನ ವಿಶ್ವಾಸ ಗಳಿಸಲಿಕ್ಕೆ ನನ್ನ ಮುಂದಿನ ನಡೆಯನ್ನ ಆತ ಬಾಸ್ ಹೇಳ್ದ. ಬಹಳಷ್ಟು ಕಡೆ ಹೀಗೆ ಆಗೋದು. ಸಹೋದ್ಯೋಗಿಗಳು ಒಟ್ಟಿಗೆ ಊಟ ಮಾಡ್ತಾರೆ, ಸಹೋದ್ಯೋಗಿಗಳು ಒಟ್ಟಿಗೆ ಕಂಪನಿ ಬಸ್ಸಲ್ಲಿ ಬರ್ತಾರೆ, ಸಹೋದ್ಯೋಗಿಗಳು ಒಟ್ಟಿಗೆ ಪಿಕ್ನಿಕ್ ಹೋಗ್ತಾರೆ, ಸಹೋದ್ಯೋಗಿಗಳು ಒಟ್ಟಿಗೆ ಟೂರ್ ಮಾಡ್ತಾರೆ, ಸಹೋದ್ಯೋಗಿಗಳು ಒಟ್ಟಿಗೆ ಬರ್ತ್ಡೇ ಪಾರ್ಟಿ ಮಾಡ್ತಾರೆ. ಮಾಡಿ ಆವಾಗ ಪಕ್ಕದ ಸಹೋದ್ಯೋಗಿ ಏನನ್ನ ಹೇಳಿದಾನೋ ಅದನ್ನು ಇನ್ನೊಬ್ರು ಹೇಳಲಿಕ್ಕೆ ಈತನ ಒಳಗಡೆ ಕಾತುರ ಇರ್ತದೆ, ತನಗೆಲ್ಲ ಗೊತ್ತು ಅಂತ ತಿಳಿಸ್ಬೇಕು. ಆ ತಹತಹಿಕೆ ನಮ್ಮ ಕ್ಯಾರೆಕ್ಟರ್ನ ಅಸಾಸಿನೇಷನ್ ಮಾಡೋದು, ನಮ್ಮ ಮೂರ್ತಿ ಭಂಜನ ಮಾಡೋದು ಮತ್ತು ನಮ್ಮ ಭವಿಷ್ಯಕ್ಕೆ ಕಗ್ಗಂಟಾಗತ್ತೆ. ನಾವು ಯಾವುದೋ ಒಂದು ಪ್ರಾಡಕ್ಟ್ ಮಾಡ್ಬೇಕಂತ ಮಾಡಿದೀವಿ, 4 ಜನ ಫ್ರೆಂಡ್ಸ್ ಹತ್ರ ಹಚ್ಕೋತೀನಿ, ಇನ್ನು ಮುಂದೆ ನನಗೆ ಸಮಸ್ಯೆನೇ ಇಲ್ಲ. ಎಂಥ ಪ್ರಾಜೆಕ್ಟ್ ಮಾಡಿದ್ದೀನಿ ಅಂದರೆ ಇದಕ್ಕೆ ಎಂಥ ಮಾರ್ಕೆಟ್ ಇದೆ ಗೊತ್ತಾ, ನಾ ಲಾಂಚ್ ಮಾಡಿದ ತಕ್ಷಣ 4 ದಿವಸಕ್ಕೆ ಯಾರ್ದು ಪ್ರಾಡಕ್ಟೇ ಇಲ್ಲ. ನೀವು ಹೇಳಿ ಇನ್ನೂ 3 ತಿಂಗಳು ಆಗಿರಲ್ಲ, ನೀವಿನ್ನೂ ಪ್ರಾಡಕ್ಟೇ ಲಾಂಚ್ ಮಾಡಿಲ್ಲ, ಎಕ್ಸಿಕ್ಯೂಷನ್ನೇ ಮಾಡಿಲ್ಲ, ಆಗಲೇ ಇನ್ನೊಂದು ಹೆಸರಲ್ಲಿ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಬಂದಿರುತ್ತೆ. ಹೆಂಗೆ ಬಂತು? ಈತ ತನ್ನ ಹೆಸರಲ್ಲಿ ಮಾಡಲ್ಲ, ಇನ್ನೊಬ್ಬರ ಕಡೆಯಿಂದ ಮಾಡಿಸ್ತಾನೆ. ನಾನೊಂದು ಮೆಡಿಕಲ್ ಸ್ಟೋರ್ ಹತ್ರ ಹೋಗ್ತಾ ಇದ್ದೆ. ಆ ಮೆಡಿಕಲ್ ಸ್ಟೋರಲ್ಲಿ ಒಂದು 5-6 ಜನ ಫ್ರೆಂಡ್ಸ್ ಬಂದು ಕೂತ್ಕೊಳ್ಳೋರು. ನೋಡೋರ್ಗೆ ಹೆಂಗೆ ಕಾಣೋದು ಅಂದ್ರೆ ಆತನ ಫ್ರೆಂಡ್ಸ್ ಇವರು, ಅದಕ್ಕೆ ಸಂಜೆ ಬಂದು ಎಲ್ಲರೂ ಕೂತ್ಕೋತಾರೆ. ಆತನ ವಯಸ್ಸಿನ ಎಲ್ಲ ಯುವಕರವರಲ್ಲ ಬಂದು ನಿಲ್ತಿದ್ರಲ್ಲ, ಇದಕ್ಕಿದಂಗೆ ಕಾಣೆ. ನಾನು ಹೋಗಿ ಅಂಗಡಿಗೆ ಹೋಗಿ ಕೇಳಿದೆ, ಎಲ್ಲಿ ಹೋದ್ರೆ ನಿಮ್ಮ ದೋಸ್ತರು ಯಾರು ಬರವಲ್ರಲ್ಲ, ಏನಾತ? ಗೊತ್ತಿಲ್ಲನ್ರಿ ಸರ್ ಅಂತ. ಯಾಕೆ ನೋಡ್ರಲ್ಲಿ ಎದುರಿಗೊಬ್ಬ ಅಂಗಡಿ ತೆಗೆದ ನೋಡ್ರಿ, ಮೆಡಿಕಲ್ ಸ್ಟೋರ್ ತೆಗೆದ ನಾವು, ಇನ್ನೊಬ್ಬ ಆ ಕಡೆ ತೆಗೆದ ನೋಡ್ರಿ, ಅದು ನನ್ನ ಫ್ರೆಂಡನ್ನ. ಎಲ್ಲರೂ ಈತನ ಬಿಸ್ನೆಸ್ಸನ್ನೇ ಅನುಕರಿಸಿ ಮೆಡಿಕಲ್ ಸ್ಟೋರ್ಗೆ ಇದನ್ನು ಶೋರೂಮ್ ಮಾಡಿ ಇಟ್ಬಿಟ್ರೆ, ಗ್ಲಾಸಿನ ಕಪಾಟುಗಳನ್ನು ಇಟ್ಬಿಟ್ರೆ ಎಲ್ಲ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಬಂದು ಸಾಲ ಕೊಟ್ಟು ಡ್ರಗ್ಗಳನ್ನು ಕೊಟ್ಟು ಹೋಗ್ತಾರೆ. 30 ದಿವಸ 60 ದಿವಸ ಆದಮೇಲೆ ದುಡ್ಡು ವಸೂಲಿ ಮಾಡಲಿಕ್ಕೆ ಬರ್ತಾರೆ. ಬಂಡವಾಳ ಹಾಕಬೇಕಾಗಿಲ್ಲ, ಕೇವಲ ಅಂಗಡಿ ತೊಗೊಂಡು ಇಂಟೀರಿಯರ್ ಮಾಡಿಸಿದ್ರೆ ಸಾಕು, ವ್ಯಾಪಾರ ನಡೀತಾ ಇರುತ್ತೆ. ಮಾರಾಟ ಆದರೆ ಇಂಡೆಂಟ್ ಹಾಕ್ತೀರಿ, ಮಾರಾಟ ಆಗಿದ್ರೆ ಹಾಕಲ್ಲ. 40%, 50%, 15%, 20% ಲಾಭ ಇದೆ ಅಂತ ಈ ಮೆಡಿಕಲ್ ಸ್ಟೋರ್ ಓನರ್ ಇದ್ನಲ್ಲ, ಆತ ಫ್ರೆಂಡ್ಸ್ ಜೊತೆ ವಿಷಯವನ್ನು ಹಂಚ್ಕೊಂಡಿದ್ದ. ತನ್ನ ರಹಸ್ಯಗಳನ್ನು ಹೇಳಿದ್ದಕ್ಕೆ ಆತನಿಗೆ ಸಿಕ್ಕ ಪ್ರತಿಫಲ ಏನಂದರೆ ಅವರೆಲ್ಲ ಈತನ ಪ್ರತಿಸ್ಪರ್ಧಿಗಳಾದರು. ನಮ್ಮ ಜೀವನದಲ್ಲಿ ಇದು ಬೇಕಾದ ಸಲ ಆಗಿರುತ್ತೆ, ನಿಮಗೂ ಆಗಿರುತ್ತೆ. ಎಚ್ಚರದಿಂದಿರಲಿಕ್ಕೆ ನಿಮ್ಮ ಸೋದರಿಗೆ ನಿಮ್ಮ ಮಕ್ಕಳಿಗೆ ಹೇಳಿ ಸಾಕು. ಅದಾದಮೇಲೆ ದೌರ್ಬಲ್ಯವನ್ನು ಆದಷ್ಟು ಮುಚ್ಚಿಡಬೇಕು. ನಮ್ಮ ಅತಿ ದೊಡ್ಡ ಸಮಸ್ಯೆ ಏನಂತಂದರೆ, ನಾವು ನಮ್ಮ ದೌರ್ಬಲ್ಯ ಇರುತ್ತೆ, ಆ ದೌರ್ಬಲ್ಯಗಳನ್ನ ವೀಕ್ನೆಸ್ಗಳನ್ನ ಹೇಳ್ಕೊಂಡು ಇಲ್ಲ ರೀ ನನ್ನ ಕಡೆ ಅದು ಆಗಲ್ಲ,
ಯಾವುದು ನನ್ನ ದೌರ್ಬಲ್ಯ ಇದೆಯೋ ಅದನ್ನು ಬಳಸಿಕೊಳ್ಳುವುದು ಹೇಗೆ ಅಂತ ಎದುರುಗಡೆ ಸಮಾಜ ಕಾಯ್ತಾ ಇದೆ. ಸಮಾಜ ನನ್ನ ದೌರ್ಬಲ್ಯ ಏನು ಅಂತ ನೋಡಿಕೊಂಡು ಅದಕ್ಕನುಗುಣವಾಗಿ ತಮ್ಮ ತಂತ್ರಗಾರಿಕೆಯನ್ನು ಮಾಡ್ಲಿಕ್ಕೆ ತಯಾರು. ನಾನು ಹಾಕ್ತೀನಿ ಅಂತ ತಿಳ್ಕೊಳ್ಳಿ, ನನ್ನ ಪಾರ್ಟಿಗೆ ಕರ್ಕೊಂಡು ಹೋಗ್ಬಿಟ್ರೆ ನನ್ನಿಂದ ಕೆಲಸ ಮಾಡಿಸ್ಕೋಬಹುದು ಅಂತ ಎದುರುಗಡೆ ಇರೋನು ಗೊತ್ತಾಗತ್ತೆ. ನಾನು ದೇವಸ್ಥಾನಕ್ಕೆ ಬೆಳಗ್ಗೆ ಎದ್ದು ಹೋಗ್ತೀನಿ ಅಂತ ತಿಳ್ಕೊಳ್ಳಿ, ಅವನ ಕಾರ್ಯ ಸಾಧನೆಗಾಗಿ ನನ್ನ ಜೊತೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಬರ್ಲಿಕ್ಕೆ ಶುರು ಮಾಡ್ತಾನೆ, ಯಾಕಂದ್ರೆ ಅವ್ನ ಕೆಲಸ ಆಗಬೇಕು. ನಮ್ಮ ಎಲ್ಲ ದೌರ್ಬಲ್ಯಗಳನ್ನು ಕೂಡ ಸಮಾಜ ಗಮನಿಸ್ತಾ ಇರುತ್ತೆ. ಆ ದೌರ್ಬಲ್ಯಗಳನ್ನ ಇಟ್ಟುಕೊಂಡು ತನ್ನ ವ್ಯಾಪಾರವನ್ನು, ತನ್ನ ವಹಿವಾಟನ್ನು, ತನ್ನ ಸಂಬಂಧವನ್ನು ವೃದ್ಧಿಸಿಕೊಳ್ಳಿಕ್ಕೆ ಸಮಾಜ ಕಾತರದಿಂದ ಕಾಯ್ತಾ ಇರುತ್ತೆ. ಅದು ಗೊತ್ತಾಗಲಾರದಾಗೆ ನಾವು ಜೀವನವನ್ನು ಮಾಡಬೇಕು. ಅಂದ್ರೆ ಚಲನವಲನಗಳೇ ಅರ್ಥ ಆಗಬಾರ್ದು, ನಮ್ಮ ನಡವಳಿಕೆ ಗೊತ್ತಾಗಬಾರ್ದು. ಆ ರೀತಿ ಇರಬೇಕು. ಏನನ್ನು ತೋರಿಸಬೇಕು ಅಂದ್ರೆ ನಮ್ಮ ಶಕ್ತಿ, ನಮ್ಮ ಪ್ರಾಬಲ್ಯ ಏನಿದೆ ಅದು ಪ್ರಾಬಲ್ಯಕ್ಕೆ ಸಮಾಜ ಹೆದರುತ್ತದೆ. ಅವ್ನು ಭಾಳ ಜೋರದನ್ರಿ, ಅವ್ನ ಜೊತೆ ಹೋಗ್ಬೇಡ್ರಿ, ಭಾಳಕ್ಕೆ ಜಗಳಗಂಟವ, ಅವನ ಜೊತೆ ಯಾಕೆ ಹೋಗ್ತೀರಿ ಅಂತ ಸಮಾಜ. ಅದಕ್ಕೆ ಯಾವಾಗಲೂ ಹುಷಾರಾಗಿರಬೇಕು. ದೌರ್ಬಲ್ಯಗಳ ಬಲಹೀನತೆಗಳನ್ನ ತೋರಿಸುವ ಮೂಲಕ ನಮ್ಮ ಅಸ್ತ್ರವನ್ನು ಅವ್ರ ಕೈ ಕೊಡಬಾರ್ದು. ಅದಾದಮೇಲೆ ಮನುಷ್ಯ ಯಾವಾಗಲೂ ನಡೆಯೋದು ಹೇಗೆ ಅಂತ ತಮ್ಮ ಆಂತರಿಕ ಬಯಕೆಗಳ ಮೂಲಕ ಆತನ ಮೂಮೆಂಟ್. ನಾವೆಲ್ಲ ಏನು ಅನ್ಕೋತೀವಿ ಅಂದ್ರೆ ಆತನ ಮಾತುಗಳೇ ಆತನ ಜೀವನ, ಆತನ ವ್ಯಕ್ತಿತ್ವ ಅನ್ಕೋತೀವಿ. ಪ್ರತಿಯೊಬ್ಬ ವ್ಯಕ್ತಿಯು ತೋರಿಕೆಯಾದ ಜೀವನವನ್ನು ಮಾಡ್ತಾನೆ. ಉದಾಹರಣೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ಹಾಕುವ ವ್ಯಕ್ತಿ ತುಂಬ ಚೆನ್ನಾಗಿರೋ ಫೋಟೋ ಹಾಕ್ತಾ ಇದ್ದಾನೆಂದರೆ ಆತನ ಒಳಗಡೆ ಕೀಳರಿಮೆ ಇದೆ ಅಂತ ಅರ್ಥ. ಪದೇ ಪದೇ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಫೋಟೋಗಳೊಬ್ಬ ವ್ಯಕ್ತಿ ಬರ್ತಾ ಇದೆ ಅಂದರೆ ಅವಾಗ ಐಡೆಂಟಿಟಿ ಕ್ರೈಸಿಸ್ ಇದೆ ಅಂತ ಅರ್ಥ. ಯಾವುದೋ ಸ್ಟೇಟ್ಮೆಂಟ್ ಕೊಟ್ಟು ನಿಮ್ಮ ಉತ್ತರಕ್ಕಾಗಿ, ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇರ್ತಾರೆ, ದಯವಿಟ್ಟು ಉತ್ತರ ಕೊಡಿ ಅಂತ ಹೇಳ್ತಾನೆ ಅಂದರೆ ಅವನಿಗೆ ವ್ಯಾಲಿಡೇಷನ್ ಬೇಕಾಗಿದೆ ಅಂತ ಅರ್ಥ. ಯಾರು ಕೀಳರಿಮೆಯಿಂದ ನರಳ್ತಾ ಇದ್ದಾರೆ ಅವ್ರು ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪೋಸ್ಟ್ಗಳನ್ನು ಹಾಕಲಿಕ್ಕೆ ಶುರು ಮಾಡಿ. ಯಾರಿಗೆ ಐಡೆಂಟಿಟಿ ಕ್ರೈಸಿಸ್ ಇದೆ, ಆ ಐಡೆಂಟಿಟಿ ಕ್ರೈಸಿಸ್ ಇದ್ದವರು ಬೆಳಗ್ಗೆಯಿಂದ ಸಂಜೆವರೆಗೂ ತನ್ನ ಲೈಕ್ಸ್ಗಳೆಷ್ಟು, ಫಾಲೋ ಮಾಡಿದವರು ಎಷ್ಟು ಜನ, ಶೇರ್ ಮಾಡಿದವರು ಎಷ್ಟು ಜನ ಅಂತ ಕಾಯ್ತಾರೆ. ಪೋಸ್ಟ್ಗಳಲ್ಲಿ ಹೇಳ್ತಾರೆ, ನನ್ನನ್ನು ಜನ ತುಂಬ ಇಷ್ಟಪಡ್ತಾರೆ, ನನಗೆ ಹೋದಲ್ಲೆಲ್ಲ ನನ್ನನ್ನು ಮಾತಾಡಿಸ್ತಾರೆ, ನೀವು ಅಂಥವ್ರಾ ಅಂತ ಕೇಳ್ತಾರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಲ್ಲ ಅಂತ ಕೇಳ್ತಾರೆ ಅಂತ ಯಾವುದೋ ಒಬ್ಬ ವ್ಯಕ್ತಿ ಪೋಸ್ಟ್ ಹಾಕಿದರೆ ಆತನಿಗೆ ಆ ರೀತಿಯಾದ ತಹತಹಿಕೆ ಇದೆ. ಆ ರೀತಿ ಯಾರು ಕೇಳ್ತಾ ಇಲ್ಲ, ಅದಕ್ಕೆ ಜನ ಕೇಳಲಿ ಅಂತ ಪರೋಕ್ಷವಾಗಿ ಆತ ಹೇಳ್ತಾ ಇದ್ದಾರೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಯಾವುದು ನಿಜ ಅಲ್ಲ. ಆಮೇಲೆ ಸಮಾಜ ಅವಳು ಸತ್ಯವನ್ನು ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಇನ್ಸ್ಟಾಗ್ರಾಮ್ ನೋಡಲಿಕ್ಕೆ ಇಷ್ಟಪಡುತ್ತೆ, ಅಲ್ಲಿರುವಂಥ ಸೊಬಗನ್ನು ನೋಡಲಿಕ್ಕೆ ಇಷ್ಟಪಡುತ್ತೆ. ಅಲ್ಲಿ ನೀವು ಪಿಕ್ನಿಕ್ಗೆ ಹೋದಂಥ ಫೋಟೋಗಳನ್ನು ನೋಡಿ ಒಳಗಡೆ ಕರ್ಬತ್ತೆ, ಮತ್ಸರ ಪಡುತ್ತೆ, ಖುಷಿ ಪಡುತ್ತೆ, ಎಲ್ಲವೂ ಆಗ್ತವೆ. ಆದ್ದರಿಂದ ವ್ಯಾಲಿಡೇಷನ್ ಅನ್ನೋದು ಇದೆಯಲ್ಲ, ಯಾವತ್ತೂ ಕೂಡ ಮನುಷ್ಯ ವ್ಯಾಲಿಡೇಷನ್ನು, ಕೀಳರಿಮೆ, ಈ ರೀತಿಯ ಭಾವನೆಗಳನ್ನು ಎಲ್ಲಿಯೂ ಕೂಡ ಸಾರ್ವಜನಿಕವಾಗಿ ಎಲ್ಲಿಯೂ ಪ್ರದರ್ಶಿಸಬಾರದು. ಮತ್ತು ಮನುಷ್ಯನ ಮೂಲ ಆಶಯ ಏನು ಅಂದರೆ ತನ್ನ ಬಯಕೆಗಳನ್ನು ಮುಚ್ಚಿಟ್ಟು ಬೇರೆ ರೀತಿಯಲ್ಲಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಳೋದು. ಮನುಷ್ಯ ತನ್ನ ಬಯಕೆಗಳ ಮೇಲೆ ಜೀವನ ಮಾಡ್ತಿರ್ತಾನೆ. ನನಗೆ ಹಂಗಾಗಬೇಕು ಅಂತಿರುತ್ತೆ ಅಂದಾಗ ಆ ರೀತಿಯಾದ ಫೋಟೋ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಇನ್ನು ಭಾವನೆಗಳನ್ನು ಬಚ್ಚಿಡಬೇಕು. ಏನು ಹಂಗಂದರೆ ನಾವು ಸ್ವಲ್ಪ ವ್ಯಕ್ತಿ ಕ್ಲೋಸ್ ಆದ ತಕ್ಷಣ ಎಲ್ಲವನ್ನು ಹೇಳ್ಕೊಳ್ಳುವಂಥ ನಮ್ಮ ಹಪಹಪಿ. ನೋಡ್ರಿ, ನಮ್ಮ ಮನೇಲಿ ಅತ್ತೆ ಭಾಳ ಕಾಟ ಕೊಡ್ತಾಳ್ರಿ ಅಂತ ಸೊಸೆ ಹೇಳ್ತಾಳೆ. ಹೇಳಿದ ತಕ್ಷಣ ಆ ವಿಷಯ ವೈರಲ್ ಆಗ್ಬಿಡುತ್ತೆ, ವಾಪಸ್ ಅತ್ತೆಗೆ ಬರೋದು. ನನ್ನ ಗಂಡ ಬೇರೆ ಒಬ್ಬ ಕಿಳ ಜೊತೆ ಭಾಳ ಓಡಾಡ್ತಾ ಇದ್ದು ನಂಗೆ ಡೌಟ್ ಬರ್ತಾ ಇದ್ದಾರೆ ಅಂತ ಆತ್ಮೀಯವಾಗಿ ಯಾರದ್ರ ಜೊತೆ ಹೆಂಡತಿ ಹಂಚ್ಕೊಬಿಟ್ಲಂದ್ರೆ ಆತ ಹೋಗಿದಾನೋ ಇಲ್ಲ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ ಆತ ಒಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ. ಆತ ಪಾಪ ಈ ಮಾತೇ ಹಾಡಿರಲ್ಲ. ಈಕೆಗೆ ಡೌಟು, ಅದು ಊರು ತುಂಬ ಪ್ರಚಾರ ಆಯಿತು. ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರದು, ಅದರ ಬಗ್ಗೆ ನಾವು ಭಾಳ ಕಾನ್ಷಿಯಸ್ ಆಗಿರಬೇಕು. ಮತ್ತು ನಮ್ಮ ಭಾವನೆಗಳು, ನಮ್ಮ ಸಿಟ್ಟು, ನಮ್ಮ ವಾಚಾಳಿತನ ಎಲ್ಲವನ್ನು ಎಷ್ಟು ಸಾಧ್ಯವೋ ಅಷ್ಟು ಹತ್ತಿಕ್ಕಿಡಬೇಕು. ನಮ್ಮ ಕೋಪ ಇದೆಯಲ್ಲ, ಕೋಪವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲೇಬಾರದು. ಕೋಪ ಮಾಡ್ಕೊಳ್ಳಾರ್ದು ಹೆಂಗಿರ್ಲಿಕ್ಕೆ ಸಾಧ್ಯ ರೀ, ಮನುಷ್ಯ ಅಲ್ವಾ ಅಂತ ನೀವು ಅಂತೀರಿ. ಕೋಪವನ್ನು ಪ್ರದರ್ಶಿಸುವ ಮೂಲಕ ಎದುರುಗಿಡೋ ವ್ಯಕ್ತಿಗೆ ನೀವು ಅಸ್ತ್ರ ಕೊಟ್ಟ ಹಾಗೆ. ಕೋಪದಲ್ಲಿ ವಿವೇಚನವನ್ನು ನಾವು ಕಳ್ಕೊತೀವಿ. ವಿವೇಚನೆಯನ್ನು ಕಳ್ಕೊಂಡಾಗ ನಾವು ಆಡುವ ಮಾತಿಗೆ ಏನು ಹದ್ದುಬಸ್ತೆ ಇರೋದಿಲ್ಲ, ಏನು ಬೇಕಾದರೂ ಮಾತಾಡುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಮ್ಮ ಕೋಪ, ನಮ್ಮ ದುಃಖ, ನಮ್ಮ ಅತಿಯಾದ ಸಂತೋಷ ಯಾವುದೂ ಕೂಡ ಜಗತ್ತಿಗೆ ಗೊತ್ತಾಗಬಾರ್ದು. ಸ್ಥಿತಪ್ರಜ್ಞರಾಗಿರಬೇಕು. ಯಾವನೋ ಎದುರುಗಡೆ ಬಂದು ಕ್ಯಾಕರ್ಸಿ ಹೋದ್ರೂ ಕೂಡ ಸುಮ್ಮನೆ ಇರಬೇಕು. ನಮ್ಮದು ಸಮಯ ಬರುತ್ತೆ, ಬಂದಾಗ ಇದಕ್ಕೆ ಉತ್ತರ ಕೊಡೋಣ. ನೀವು ಸುಮ್ಮನಿದ್ರೆ ಎದುರುಗಡೆ ವಿರುದ್ಧ ವ್ಯಕ್ತಿ ಗಾಬರಿ ಆಗ್ತಾನೆ. ಯಾಕೆ ಸುಮ್ಮನಿದ್ದಾನೆ ಇವನು, ಇಷ್ಟೆಲ್ಲ ಮಾತಾಡಿದ್ರು ಸುಮ್ಮನಿದ್ದಾನೆ ಅಂದರೆ ಏನರ್ಥ ಅಂತ ಅವನೇ ಅರ್ಥಗಳನ್ನ ಕಲ್ಪಿಸ್ಲಿಕ್ಕೆ ಶುರು ಮಾಡ್ತಾನೆ. ಕಡೆಯದಾಗಿ ಇನ್ನೊಂದು ಹೇಳ್ಬಿಡ್ತೀನಿ, ಪ್ರತಿ ಸಂಬಂಧವೂ ಕೂಡ ವ್ಯವಹಾರ. ಜಗತ್ತು ಒಪ್ಪಲ್ಲ ಇದನ್ನ, ಯಾಕಂದ್ರೆ ನಾವೆಲ್ಲ ಭಾವನಾತ್ಮಕವಾದಂಥ ಜೀವಿಗಳು. ಆದರೆ ವಾಸ್ತವವಾಗಿ ಇಬ್ಬರ ಮಧ್ಯೆ ಯಾವತ್ತೂ ಕೊಡುಕೊಳ್ಳುವಿಕೆ ಇರುತ್ತೆ, ಪ್ರೀತಿ ಕೂಡ. ಹೌದು ಅಲ್ಲೋ ಯೋಚನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರುತ್ತೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಈ ಸಂಚಿಕೆ ಹೇಗೆ ಅನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ನಮಸ್ಕಾರ.